ನಮ್ಮ ನೇರ ನಿಷ್ಠೂರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಾನು ವೀರೇಂದ್ರ ಉಪ್ಪುಂದ. ಟಾರ್ಗೆಟ್ನ ಈ ವಾರದ ಅತಿಥಿ ಕೃಷಿ ಸಚಿವರು ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರು, ಟಾರ್ಗೆಟ್ಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇವೆ. ಆದರೂ ರಾಜ್ಯದಲ್ಲಿ ಇತ್ತೀಚೆಗೆ ಸ್ವಲ್ಪ ಈ ರೈತರ ಆತ್ಮಹತ್ಯೆ ಪ್ರಕರಣ ನಮಗೆ ಎಲ್ಲ ಒಂದ್ ಕಡೆ ಸಮಾಧಾನ ಇಲ್ಲ ಅಂತಾನೆ ಹೇಳಬೇಕು. ವೈಯಕ್ತಿಕವಾಗಿ ಚೆನ್ನಾಗಿದ್ರು ಜವಾಬ್ದಾರಿ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಬೇಸರ ತರುವಂತ ವಾತಾವರಣ. ಖಂಡಿತ ನೀವು ಹೇಳಿದ್ದು 100% ಸತ್ಯವಾದ ಮಾತು. ಯಾಕಂದ್ರೆ ಇಡೀ ರಾಜ್ಯ ಇವತ್ತು ರೈತರ ಆತ್ಮಹತ್ಯೆಯ ಸರಣಿಯಿಂದ ಒಂದು ರೀತಿ ಸೂತಕದ ಛಾಯೆಯಲ್ಲಿದೆ. ನಿನ್ನೆ ಕೂಡ 6 ರೈತರು ರಾಜ್ಯಾದ್ಯಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ಇವತ್ತು ಕೂಡ ಈ ಹೊತ್ತಿನವರೆಗೆ 5 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಈ ಸಾವಿನ ಸರಣಿಯನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ? ನಮಗೂ ಇದು ಕಾರಣ ಏನು ಅನ್ನೋದು ಸಹ ಸರಿಯಾಗಿ ನಮಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳ ಅಂಕಿ ಸಂಖ್ಯೆ ನೋಡಿದಾಗ, ಅದರಲ್ಲೂ ಕಳೆದ 2 ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಅಂಕಿ ಸಂಖ್ಯೆ ನೋಡಿದಾಗ ರೈತರ ಆತ್ಮಹತ್ಯೆ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಿದ್ದಾವೆ ನಮ್ಮ ರಾಜ್ಯದಲ್ಲಿ. ಕಳೆದ 2 ವರ್ಷದಲ್ಲಿ 2 ವರ್ಷದಲ್ಲೂ ಕಡಿಮೆ ಆಗಿದೆ. ಈ ವರ್ಷ ಒಂದು 7-8 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಹಿಂದೆ ಸುಮಾರು 708 ಪ್ರಕರಣಗಳು ವರದಿ ಆಗ್ತಾ ಇತ್ತು. ಅಂತಹದ್ದು ಕಳೆದ ವರ್ಷ ಅಂದ್ರೆ 14-15ನೇ ಸಾಲಿನಲ್ಲಿ ವರದಿ ಆಗಿರೋ ಪ್ರಕರಣಗಳೇ 58. ಅದರಲ್ಲಿ ಆತ್ಮಹತ್ಯೆ ಅಂತ ಪರಿಗಣಿಸಲ್ಪಟ್ಟಿರೋ ಪ್ರಕರಣಗಳು ಇನ್ನೂ ಕಡಿಮೆ. ಅದು ಬಿಟ್ಬಿಡಿ ವರದಿ ಆಗಿರೋದು 58, ಅಂದ್ರೆ 10ರಲ್ಲಿ 1 ಭಾಗಕ್ಕೆ ಇಳಿದಿದೆ. ಆದ್ರೆ ಇದು ಏಪ್ರಿಲ್ ಮೇ ತಿಂಗಳವರೆಗೆ ನೋಡಿದ್ರು ಸಹ ಇದೇ ರೀತಿಯಾಗಿದೆ. ಎಲ್ಲ ಕೆಲವು ಬೆರಳಿಕೆಯಷ್ಟು ಆತ್ಮಹತ್ಯೆ ಪ್ರಕರಣಗಳು ವರದಿ ಆಗಿದಾವೆ. ಆದ್ರೆ ಜೂನ್ ನಲ್ಲಿ ತತ್ಕ್ಷಣ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಜೂನ್ ಮತ್ತು ಇಲ್ಲಿವರೆಗೆ ಜುಲೈನಲ್ಲಿ ಇದರಲ್ಲಿ ನಾವು ಯಾರು ಸಹ ಊಹೆ ಮಾಡ್ಲಿಕ್ಕೂ ಸಾಧ್ಯವಾಗದಷ್ಟು ಮಟ್ಟಿಗೆ ಪ್ರಕರಣಗಳು ವರದಿ ಆಗ್ತಾ ಇದೆ. ಇದು ಅರ್ಥ ಮಾಡ್ಕೊಳ್ಳೋದು ಸಹ ಬಹಳ ಕಷ್ಟ ಆಗ್ತಾ ಇದೆ. ಸಾಮಾನ್ಯವಾಗಿ ಈ ಬಿತ್ತನೆ ಕಾಲ ಆದ ನಂತರ ಕಟಾವು ಸಂದರ್ಭದಲ್ಲಿ ಬೆಳೆ ಒಣಗೋಯ್ತು, ಬೆಳೆ ಕೈಗೆ ಬರ್ಲಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ನೋವಿನಿಂದ ಆಗುವಂತಹದ್ದು ಸಹಜ. ಆದ್ರೆ ಇದು ಇನ್ನು ಮುಂಗಾರಿನ ಆರಂಭದಲ್ಲಿದ್ದೇವೆ. ಬಿತ್ತನೆ ಕಾಲದಲ್ಲಿ ಈ ತರದ್ದು ಆಗ್ತಾ ಇರುವಂತ ಪ್ರಕರಣಗಳು ಬಹಳ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡು ತಕ್ಷಣ ಈ ವಾರದಲ್ಲಿ ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿ, ಜೂನ್ ನಿಂದ ನಂತರ ತಕ್ಷಣ ಈ ರೀತಿ ಬದಲಾವಣೆ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡುವಂತ ತೀರ್ಮಾನ ನಾವು ತಗೊಂಡಿದ್ದೇವೆ. ಈ ವಾರದಲ್ಲಿ ಆ ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ಕೆಲವು ಪರಿಹಾರ ಕ್ರಮಗಳ ಕಡೆಗೂ ಯೋಚನೆ ಮಾಡ್ತಾ ಇದ್ದೀವಿ. ಖಂಡಿತ ಅದಾಗ್ಲೇಬೇಕು, ಅದು ಬಹಳ ಮುಖ್ಯ. ಯಾಕಂದ್ರೆ ತಜ್ಞರ ಸಮಿತಿ ನೀವೇನ್ ನೇಮಿಸಿದಿರಿ, ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವ ಸಾವನ್ನಪ್ಪಿರುವ ರೈತರು ಯಾಕೆ ಸತ್ರು ಅನ್ನೋದನ್ನಷ್ಟೇ ಅದು ರಿಪೋರ್ಟ್ ಮಾಡುತ್ತೆ. ಈಗ ಸಾವಿನ ಸರಣಿಯನ್ನು ಮುಂದುವರೆದಿದೆಯಲ್ಲ, ನಾ ಹೇಳಿದೆ ಇವತ್ತು ಕೂಡ 5 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದನ್ನ ನಿಲ್ಬೇಕು. ರೈತರು ಯಾವ ಕಾರಣಕ್ಕೂ ಸಾಯಬಾರ್ದು, ಆ ಆತ್ಮಹತ್ಯೆ ಕೊನೆ ಆಗ್ಬೇಕು. ಆ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ತಾ ಇದ್ದೀರಿ? 2 ರೀತಿ ಇದೆ. ಒಂದು, ಇದಕ್ಕೆ ಕಾರಣ ಆಗ್ತಕ್ಕಂಥದ್ದು ಖಾಸಗಿಯಲ್ಲಿ ಹಣವನ್ನ ಸಾಲ ಮಾಡಿ ಅವರು ಏನು ಒಂದು ಬಡ್ಡಿ ಕೇಳ್ತಾರೆ, ಅದನ್ನ ಆ ಬಡ್ಡಿ ಕೊಡಕ್ಕಾಗದೆ ಎಷ್ಟೋ ಜನ ಆತ್ಮಹತ್ಯೆಗೆ ಸಿಕ್ಕೊಳ್ತಕ್ಕಂಥದ್ದು ಒಂದು ಪ್ರಮುಖವಾದಂತ ಕಾರಣ ಇವತ್ತು ಚರ್ಚೆ ಆಗ್ತಾ ಇರೋ ವಿಚಾರಗಳನ್ನ ನೋಡಿದಾಗ. ಇನ್ನೊಂದು ಕಡೆ ಅವರು ಖಾಸಗಿಯಲ್ಲಿ ಸಾಲ ತೆಗೆದುಕೊಳ್ಳೋದಕ್ಕೆ ಕಾರಣ ಎಷ್ಟೋ ಜನ ರೈತರು, ಸಾಮಾನ್ಯ ರೈತರು ಸಹಕಾರ ಸಂಘಗಳಲ್ಲಿ ಸದಸ್ಯರೇ ಇಲ್ಲದೆ ಇರೋದ್ರಿಂದ ಇಂತಹ ನಾವು ಬಡ್ಡಿ ರಹಿತ ಸಾಲಕ್ಕೆ ಅರ್ಜಿ ಹಾಕ್ಲಿಕ್ಕೂ ಸಹ ಅವರಿಗೆ ಅವಕಾಶ ಇಲ್ಲ. ಹಾಗಾಗಿ ಪರಿಹಾರ ಕ್ರಮಗಳು ಅಂತ ಬಂದಾಗ 2 ನಾವು ಯೋಚನೆ ಮಾಡಿದ್ದೇವೆ. ಒಂದು, ಯಾರು BPL ರೈತ ಕುಟುಂಬಗಳಿದಾವೆ, ಬಹುತೇಕ 100-99 ಎಲ್ಲಾ ರೈತ ಕುಟುಂಬಗಳಿಗೆ ನಾವು BPL ಕಾರ್ಡ್ ಅನ್ನ ಕೊಟ್ಟಿದ್ದೇವೆ. ಸೊ BPL ರೈತ ಕುಟುಂಬಗಳಿಗೆ ಸರ್ಕಾರದ ವೆಚ್ಚದಲ್ಲಿ ಶುಲ್ಕವನ್ನ ಭರಿಸಿ ಅವರಿಗೆ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವವನ್ನ ಕೊಡ್ತಕ್ಕಂಥದ್ದು. ಇದು ಯಾಕೆ ಸದಸ್ಯತ್ವ ಕೊಡ್ತಕ್ಕಂಥದ್ದು ಮುಖ್ಯ ಅಂದ್ರೆ, ಕನಿಷ್ಠ ಅವ್ರು ಸಹಕಾರ ಸಂಘದಲ್ಲಿ ಸದಸ್ಯರಿದ್ರೆ ನಾಳೆ ಒಂದು ಸಾಲಕ್ಕೆ ಅರ್ಜಿ ಆದ್ರೂ ಹಾಕೋಬಹುದು. ಕೆಲವರಿಗೆ ಸಾಲನೂ ಸಿಗುತ್ತೆ. ಇವತ್ತು ಎಷ್ಟೋ ಜನ ರೈತರು ಸಹಕಾರ ಸಂಘದಲ್ಲಿ ಸದಸ್ಯರೇ ಇಲ್ಲದೆ ಇರೋದ್ರಿಂದ ಅವರು ಬಡ್ಡಿ ರಹಿತ ಸಾಲ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು 2 ವರ್ಷದಲ್ಲಿ ಗೊತ್ತಿರಲಿಲ್ವಾ ಕೃಷ್ಣ ಬೈರೇಗೌಡರು? ಈ ರೀತಿ ಬಹಳಷ್ಟು ರೈತರು ಇನ್ನೂ ಕೂಡ ಸಹಕಾರ ಸಂಘದ ಸದಸ್ಯರೇ ಆಗಿಲ್ಲ ಅನ್ನೋದು ನಿಮ್ ಗಮನಕ್ಕೆ ಬಂದಿರಲಿಲ್ವಾ?
ಒಂದು 6 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೊಂದು ಸಭೆ ಆಯ್ತು. ಇಷ್ಟು ಕೊಟ್ರು ರೈತರಿಗೆ ಎಲ್ಲೋ ಇದು ಸರಿ ಹೋಗ್ತಾ ಇಲ್ಲ ಅನ್ನೋದನ್ನ ನಾವು ಒಂದು 6 ತಿಂಗಳಿಂದನೇ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕ್ರಮ ಏನು ಅಂತ ಎಲ್ಲ ಉನ್ನತ ಮಟ್ಟದಲ್ಲಿ ಚರ್ಚೆ ಆಯ್ತು. ಆದಾಗ ಈ ವಿಚಾರ ಏನು, ಎಷ್ಟೋ ಜನ ರೈತರಿಗೆ ಇವತ್ತು ಸಹಕಾರ ಸಂಘದಲ್ಲಿ ಸದಸ್ಯರೇ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಸಾಲ ಸೌಲಭ್ಯ ಸಿಗುತ್ತಾ ಇಲ್ಲ, ಅವರಿಗೂ ಸಿಗೋ ತರ ಮಾಡ್ಬೇಕು ಅಂತ ಅವತ್ತು ತೀರ್ಮಾನ ತಗೊಂಡು ಆಯವ್ಯಯದಲ್ಲಿ ನಾವು ಘೋಷಣೆ ಮಾಡಿದ್ವಿ. ಇನ್ನೊಂದು ಪರಿಹಾರ ಕ್ರಮ ತತ್ಕ್ಷಣ ಆಗ್ಬೇಕಾಗಿರೋದು, ಇವತ್ತು ಖಾಸಗಿಯಲ್ಲಿ ಸಾಲ ತಗೊಂಡು ಲೇವಾದೇವಿಗಾರರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಸಾಲ ತಗೊಂಡು ಅಲ್ಲಿ ದುಪ್ಪಟ್ಟು ಬಡ್ಡಿ ದರವನ್ನ ಅವರೆಲ್ಲ ರೈತರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಪ್ರಮುಖವಾದಂತ ಕಾರಣ. ನಾನು ಹೇಳ್ತೇನೆ, ಮೀಟರ್ ಬಡ್ಡಿ ಅನ್ನೋಂಥದ್ದೊಂದು ಇದೆಯಲ್ಲ, ಅದು ರೈತರನ್ನ ಹಿಂಸಿಸ್ತಾ ಇರೋದು, ಆತ್ಮಹತ್ಯೆಗೆ ಪ್ರಮುಖ ಕಾರಣ ಆಗಿರೋದು ಅದು ಅಂತ. ಖಂಡಿತ ನಾವು ಸಹ ಇದನ್ನ ಸರ್ಕಾರ ಇದನ್ನೇ ಗಮನಕ್ಕೆ ತೆಗೆದುಕೊಂಡು ಇದನ್ನ ನಾವು ತತ್ಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಸೂಚನೆಯನ್ನು ಸಹ ಕೊಟ್ಟಿದ್ದೇವೆ. ಯಾರೇ ಆಗ್ಲಿ ಹೋಗಿ ಒತ್ತಾಯಪೂರ್ವಕವಾಗಿ ಬಡ್ಡಿ ಮತ್ತು ಅಸಲನ್ನ ವಾಪಸ್ ಕೇಳುವಂತಹದ್ದನ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದು. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು 2 ದಿನದಲ್ಲಿ ನಾವು ಇನ್ನೊಂದು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಒಂದು ಸೂಚನೆ ಕೊಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ನಮ್ಮ ಕಾನೂನಿನ ಪ್ರಕಾರ ಆಧಾರ ರಹಿತ ಅಂದ್ರೆ ಸೆಕ್ಯೂರಿಟಿ ಇಲ್ಲದೆ ಇರುವಂತ ಸಾಲಕ್ಕೆ 16% ಬಡ್ಡಿ, ಭದ್ರತೆ ಇರುವಂತ ಸಾಲಕ್ಕೆ ಕೇವಲ 14% ಮಾತ್ರ ಚಾರ್ಜ್ ಮಾಡಬೇಕು, ಖಾಸಗಿಯವರೇ ಆಗಲಿ ಯಾರೇ ಆಗಲಿ. ಆದ್ರೆ ಇವತ್ತು ಅದಕ್ಕಿಂತ ಮೀರಿ ಚಾರ್ಜ್ ಮಾಡ್ತಾ ಇದ್ದಾರೆ, ಅದು ನಿಮ್ಗೂ ನಮಗೂ ಗೊತ್ತಿರ್ತಕ್ಕಂತ ವಿಚಾರ. ಹಾಗಾಗಿ ಆದ್ರೆ ಕಾನೂನಿನಲ್ಲಿ ಅವಕಾಶ ಇರೋದು 14 ಮತ್ತು 16% ಬಡ್ಡಿ ಚಾರ್ಜ್ ಮಾಡೋದಕ್ಕೆ ಮಾತ್ರ ವರ್ಷಕ್ಕೆ. ರೈಟ್. ಸೊ ಆದ್ರೆ ಇದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅದನ್ನು ಸಹ ನಾನು ಒಪ್ಕೊಳ್ತೇನೆ. ಸೊ ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳು ಮತ್ತೆ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿಗಳನ್ನ ಮಾಡಿ ಸಹಕಾರ ಇಲಾಖೆ, ಕೃಷಿ ಇಲಾಖೆ, ಇನ್ನೂ ಸಂಬಂಧಪಟ್ಟಂತ ಕಂದಾಯ ಇಲಾಖೆ ಎಲ್ಲರನ್ನು ಸಹ ಒಂದುಗೂಡಿಸಿ ನಾವೇ ಒಂದು ಅಭಿಯಾನದ ರೂಪದಲ್ಲಿ ರೈತರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು. ನೀವು ಯಾವುದೇ ಸಂದರ್ಭದಲ್ಲಿ 14% ಅಥವಾ 16%ಗಿಂತ ಜಾಸ್ತಿ ಬಡ್ಡಿ ಕೊಡೋ ಅವಶ್ಯಕತೆ ಇಲ್ಲ. ಆತರ ಯಾರಾದ್ರೂ ನೀವು ಬಂದು ನಿಮ್ಮನ್ನ ಒತ್ತಾಯ ಮಾಡಿದ್ರೆ ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ ಅಂತೇಳಿ ಅರಿವನ್ನ ಮೂಡಿಸ್ತಕ್ಕಂಥದ್ದು. ಅರಿವು ಮೂಡಿಸೋದು ಒಂದು ಅಭಿಯಾನ, ಎಕ್ಸಲೆಂಟ್. ಆದ್ರೆ ಈ ಬಡ್ಡಿ ಈ ರೀತಿ ಸುಲಿಗೆ ಮಾಡ್ತಿದಾರಲ್ಲ, ಅವ್ರಿಗೆ ಏನ್ ಕ್ರಮ? ಇದೇ ಅಭಿಯಾನದ ಭಾಗವಾಗಿ ಎರಡನೇ ವಿಚಾರ ಏನಂತ ಹೇಳಿದ್ರೆ, ಅವರು ಏನಾದ್ರೂ ಬಂದು ಏನು ಕಿರುಕುಳ ಕೊಟ್ಟಾಗ್ಲಿ, ಹಿಂಸೆ ಮಾಡಿ ಆಗ್ಲಿ ಸಾಲವನ್ನ ವಾಪಸ್ ಪಡ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ರೆ ಅದು ಕಾನೂನಿನ ಪ್ರಕಾರವಾಗಿ ಆತ್ಮಹತ್ಯೆಗೆ ಪ್ರಚೋದನೆ, ಅಬೆಟ್ಮೆಂಟ್ ಆಫ್ ಸೂಸೈಡ್ ಆಗುತ್ತೆ. ಅಬೆಟ್ಮೆಂಟ್ ಆಫ್ ಸೂಸೈಡ್ ಅಂತ ಹೇಳಿದ್ರೆ ಅದು ಒಂದ್ ರೀತಿ IPC ಪ್ರಕಾರವಾಗಿ ಆಲ್ಮೋಸ್ಟ್ ಅಟೆಂಪ್ಟ್ ಟು ಮರ್ಡರ್ ಪ್ರಾವಿಷನ್ಸ್ ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ಇದನ್ನು ಸಹ ತತ್ಕ್ಷಣ ನಾವು ಲಾಗು ಮಾಡ್ತೇವೆ. ಈಗ್ಲಿಂದಾನೇ ಇದು ಕಾನೂನಲ್ಲಿ ಇದ್ರೂ ಸಹ ಯಾರಿಗೂ ಅರಿವಿಲ್ಲ, ರೈತರಿಗೂ ಅರಿವಿಲ್ಲ, ನಮ್ಮ ಜಿಲ್ಲಾ ಆಡಳಿತಗಳಿಗೂ ಸಹ ಅರಿವಿಲ್ಲ. ಹಾಗಾಗಿ ಇದನ್ನೆಲ್ಲವನ್ನು ಸಹ ಸೆಕ್ಷನ್ಸ್ ಇದೆ. ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್ ಇದೆ, ಕರ್ನಾಟಕ ಪ್ರಿವೆನ್ಷನ್ ಆಫ್ ಪ್ರಾಹಿಬಿಟಿವ್ ಇಂಟ್ರೆಸ್ಟ್ ಚಾರ್ಜಿಂಗ್ ಆಕ್ಟ್ ನಮ್ಮಲ್ಲಿದೆ. SM ಕೃಷ್ಣ ಅವ್ರ ಕಾಲದಲ್ಲಿ ಆ ಸಂದರ್ಭದಲ್ಲಿ ಪ್ರಕರಣಗಳಾದಾಗ ದುಬಾರಿ ಬಡ್ಡಿ ದರವನ್ನ ತಡೆಗಟ್ಟತಕ್ಕಂತ ಕಾನೂನು ನಮ್ಮ ರಾಜ್ಯದಲ್ಲಿ ಇದೆ. 2004ರಲ್ಲಿ ತಿದ್ದುಪಡಿ ಕಾಯ್ದೆ ತಂದಿದ್ರು. ಆದ್ರೆ ಅದು ಯಾರಿಗೂ ಸಹ ಅರಿವಿಲ್ಲ, ಅದ್ರ ಬಗ್ಗೆ ಅಧಿಕಾರಿಗಳಿಗೂ ಅರಿವಿಲ್ಲ. ನಾನು ಒಪ್ಕೊಳ್ತಾ ಇದ್ದೇನೆ, ನಮ್ಮದು ಸ್ವಲ್ಪ ತಪ್ಪಿದೆ ಇದ್ರಲ್ಲಿ, ಇದನ್ನ ಮೊದ್ಲೇನೆ ಮಾಡ್ಬೇಕಾಗಿತ್ತು ನಾವು. ಕನಿಷ್ಠ ಈಗಲಾದ್ರೂ ಸಹ ಇದನ್ನ ತಡೆಗಟ್ಟಬೇಕು. ಯಾರಾದ್ರೂ ಒತ್ತಾಯ ಪೂರ್ವಕವಾಗಿ ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಹೋದ್ರೆ ಅವರ ಮೇಲೆ ಮೊಕದ್ದಮೆಯನ್ನ ನಾವು ಹೂಡ್ತೇವೆ, ಸರ್ಕಾರದ ಕಡೆಯಿಂದ ಹೂಡ್ತೇವೆ. ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಇದು ಅಧಿಕಾರ ಇದೆ, ಆದ್ರೆ ಬರೀ ಸಹಕಾರ ಇಲಾಖೆ ಅಧಿಕಾರಿಗಳು ಅವ್ರ ಸಿಬ್ಬಂದಿ ಕಡಿಮೆ ಇದೆ. ಅದಕ್ಕೋಸ್ಕರ ನಾವೊಂದು ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳಲ್ಲಿ ತಂಡಗಳನ್ನ ರಚನೆ ಮಾಡಿ ಬೇರೆ ಇಲಾಖೆಗಳನ್ನು ಸಹ ಅದ್ರೊಳಗಡೆ ಸೇರಿಸಿ ಹೆಚ್ಚಿಗೆ ಸಿಬ್ಬಂದಿಯನ್ನ ಕೊಟ್ಟು ಕೇಸ್ ಬುಕ್ ಮಾಡೋದು ಸಹಕಾರ ಇಲಾಖೆಯವ್ರು ಮಾಡ್ತಾರೆ. ಆದ್ರೆ ಒಟ್ಟಾರೆ ಉಸ್ತುವಾರಿ ಎಲ್ಲಾ ಇಲಾಖೆಗಳಿಗೂ ಕೊಟ್ಟು ಜನಗಳು ಸಹ ಇಂತ ಒತ್ತಡ ಬಂದಾಗ ನಾನು ನಿಮ್ಮ ಮುಖಾಂತರ ಜನಗಳಿಗೆ ಮನವಿ ಮಾಡೋದು, ದುಬಾರಿ ಬಡ್ಡಿ ಆಗಲಿ ಅಥವಾ ಯಾರಾದ್ರೂ ಒತ್ತಾಯ ಪೂರ್ವಕವಾಗಿ ಕಿರುಕುಳ ಕೊಟ್ಟು ನಿಮ್ಗೆ ಹಣ ವಸೂಲಿ ಮಾಡುವಂತ ಹಿಂಸೆಯನ್ನ ನಿಮ್ಗೆ ಒಡ್ಡಿದ್ರೆ ದಯವಿಟ್ಟು ನಮ್ಮ ಸ್ಥಳೀಯ ಕೃಷಿ ಅಧಿಕಾರಿಗಳಾಗ್ಬೋದು ಅಥವಾ ತಹಶೀಲ್ದಾರ್ ಆಗ್ಬೋದು, AC ಆಗ್ಬೋದು, DC ಆಗ್ಬೋದು, ಇವರ ಗಮನಕ್ಕೆ ದಯವಿಟ್ಟು ತರಬೇಕು. ಅದನ್ನ ತಡೆ ಒಡ್ತಕ್ಕಂತ ಕೆಲಸ ನಾವು ಮಾಡ್ತೇವೆ. ಜಾಸ್ತಿ ಇಂಟ್ರೆಸ್ಟ್ ಚಾರ್ಜ್ ಮಾಡೋದಾಗ್ಲಿ, ಒತ್ತಾಯ ಪೂರ್ವಕವಾಗಿ ವಸೂಲಿ ಮಾಡೋದಾದ್ರೆ
ಅವ್ರ ಮೇಲೆ ನಾವು ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡ್ತಕ್ಕಂತ ತೀರ್ಮಾನವನ್ನ ನಮ್ಮ ಸರ್ಕಾರ ತಗೊಂಡಿದೆ. ಇದು ಒಂದೆರಡು ದಿನದಲ್ಲಿ ನಾವು ಎಲ್ಲ ಇವತ್ತು ಮುಖ್ಯಮಂತ್ರಿಗಳಿಗೆ ಇದು ಕಡತ ಸಲ್ಲಿಕೆ ಆಗಿದೆ. ಒಂದೆರಡು ದಿನದಲ್ಲಿ ಗೈಡ್ಲೈನ್ಸ್ ಇಶ್ಯೂ ಆಗುತ್ತೆ. ಹೊಸ ಕಮಿಟಿಗಳನ್ನ ಫಾರ್ಮ್ ಮಾಡಿದೀವಿ. ಜನಗಳಿಗೆ ಅರಿವು ಮೂಡಿಸ್ಬೇಕು ಅಂತೇಳಿ ಪತ್ರಿಕೆಯಲ್ಲಿ ನಾವೇ ಇದನ್ನ ಜಾಹೀರಾತು ಮುಖಾಂತರ ಕೊಡ್ಲಿಕ್ಕೂ ಸಹ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ತತ್ಕ್ಷಣ ಈಗ ಏನು ನಡೀತಾ ಇದೆ, ಎಲ್ಲಾದ್ರೂ ಸಾಲದ ಬಾಧೆಯಿಂದ ಖಾಸಗಿ ಸಾಲಗಾರರು ಬಂದು ಅವರು ಒತ್ತಾಯ ಮಾಡ್ತಕ್ಕಂಥದನ್ನ ಅವರನ್ನ ಹಿಮ್ಮೆಟ್ಟಬೇಕು, ಅದಕ್ಕೆ ತಡೆ ಒಡ್ಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸಂಕಲ್ಪ. ಸರ್ಕಾರ ಒಂದು ಕಡೆ ನೀವು ಕೈಗೊಳ್ತಿರುವಂಥ ಅಭಿಯಾನ, ಇನ್ನೊಂದು ಕಡೆ ಪ್ಯಾಕೇಜ್ ಘೋಷಣೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಆಲೋಚನೆ ಮಾಡಿದ್ರೆ ನಿಮ್ಮಿಂದ ಉತ್ತರವನ್ನು ಪಡಿತೇನೆ ಕೃಷ್ಣ ಬೈರೇಗೌಡ್ರೆ. ಎಸ್, ಕೃಷ್ಣ ಬೈರೇಗೌಡರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.